ನಮಸ್ಕಾರ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ. ಖಾರವಾಗಿರುವಂತಹ ಸೇವನ್ನು ನಾವು ಯಾವತ್ತೂ ಮಾಡ್ತಾನೆ ಇರ್ತೀವಲ್ಲ, ಅದೇ ರೀತಿ ನಾನಿಲ್ಲಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಗರಿಗರಿಯಾಗಿ ಬಂದಿರುವಂತಹ ಸ್ವೀಟ್ ಸೇವನ್ನು ಯಾವ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಇದನ್ನು ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಇವತ್ತಿನ ಮೀಠಾ ಸೇವ್ ಅಥವಾ ಸಿಹಿಯಾದ ಸೇವನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಇದಕ್ಕಾಗಿ ಮೊದಲಿಗೆ ನಾನಿಲ್ಲಿ 5 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 5 ಕಪ್ಪು ಕಡಲೆ ಹಿಟ್ಟಿಗೆ ನಾವೀಗ ಸ್ವಲ್ಪ ಉಪ್ಪನ್ನು, ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕಿ ಆದ ನಂತರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಡಲೆ ಹಿಟ್ಟನ್ನು. ಕಡಲೆ ಹಿಟ್ಟಿನಲ್ಲಿ ತುಂಬ ಕಾಳಿನ ಅಂಶ ಅಥವಾ ಗಟ್ಟಿ ಅಂಶ ಇದೆ ಅಂತಂದರೆ ಸ್ವಲ್ಪ ಜರಡಿ ಹಿಡ್ಕೊಂಡು ಕೂಡ ನಾವು ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು. ಈಗ ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಸ್ಕೊಳ್ಬೇಕಾಗುತ್ತೆ. ಇದನ್ನು ಹಿಟ್ಟಿನ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನಾವೀಗ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ತುಂಬ ಗಟ್ಟಿಯೂ ಅಲ್ಲ, ನೀರೂ ಅಲ್ಲ, ಆ ಥರದ ಹಿಟ್ಟನ್ನು ಸೇವಿಗೆ ಯಾವತ್ತೂ ಮಾಡ್ಕೊಳ್ಬೇಕು. ಮಾಮೂಲಿಯಾಗಿ ನಾವು ಖಾರ ಸೇವೆಲ್ಲ ಮಾಡ್ತೀವಲ್ಲ, ಅದೇ ಥರನೇ ಇದನ್ನು ಕೂಡ ಮಾಡ್ಕೊಳ್ಳೋದು. ಬಟ್ ಇಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು. ಇಲ್ಲಿ ಸಿಹಿ ಸೇವನ್ನು ಇವತ್ತು ಮಾಡ್ತಿರೋದ್ರಿಂದ ಜಸ್ಟ್ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಳೋದು. ಆಮೇಲೆ ಈಗ ನೋಡ್ಬೋದು ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು. ಚಪಾತಿ ಹಿಟ್ಟಿಗಿಂತನೂ ನೀರಾಗಿ ಕಲಸ್ಕೊಳ್ಬೇಕು. ಆಚೆ ತೀರಾ ನೀರು ಅಲ್ಲ, ತುಂಬ ಗಟ್ಟಿಯೂ ಅಲ್ಲ. ನೋಡ್ಬೋದು ಕನ್ಸಿಸ್ಟೆನ್ಸಿ ಇದೇ ತರಹನೇ ಬರಬೇಕು. ಇನ್ನು ಸ್ವಲ್ಪ ಹೊತ್ತು ನಾದ್ಕೊಳ್ಬೇಕು, ಒಂದು 5 ನಿಮಿಷ ಹೀಗೇ ಹಿಟ್ಟನ್ನು. ಅದೆಲ್ಲಾದರೂ ಸ್ವಲ್ಪ ಗಂಟೆಲ್ಲ ಇತ್ತು ಅಂತಂದರೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು. ಇನ್ನು ನಾವು ಚಕ್ಕುಲಿ ಇದರಲ್ಲಿ ಮೇಕರಲ್ಲಿ ಒತ್ತಬೇಕಾದ್ರೆಲ್ಲ ಹಿಟ್ಟು ಸರಿಯಾಗಿ ಬೀಳುವಂತೆ ಇರಬೇಕು. ನೀರಾದರೆ ಕೂಡ ಅದು ಅಷ್ಟು ಚೆನ್ನಾಗಿ ನಿಮಗೆ ಸೇವ್ ಕೂಡ ಬರೋದಿಲ್ಲ. ಈಗ ಚಕ್ಕಲಿ ಒರಳಿಗೆ ನಾನೀಗ ಸೇವ್ ಅಚ್ಚನ್ನು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನೇ ಹಾಕ್ಕೊಂಡು ನಾವಿನ್ನೀಗ ಸೇವನ್ನು ಮಾಡ್ಕೊಳ್ಳೋಣ. ಎಣ್ಣೆಯನ್ನು ಆಗಲೇ ಕಾಯೋದಕ್ಕೆ ಇಟ್ಟಿದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಮಾಮೂಲಿಯಾಗಿ ಖಾರ ಸೇವೆಲ್ಲ ನಾವು ಮಾಡ್ತಾನೆ ಇರ್ತೀವಲ್ಲ, ಈ ಸಲ ಒಂದು ಸಲ ಡಿಫ್ರೆಂಟಾಗಿ ಈ ಥರ ಸ್ವೀಟ್ ಸೇವನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಈ ಥರದ ಸೇವನ್ನು ಮಾಡಿಕೊಟ್ರೆ. ಸಂಜೆ ತಿಂಡಿಗ ಅಥವಾ ಹೀಗೇನೋ ಫ್ರೀ ಇದ್ದಾಗೆಲ್ಲ ಮಕ್ಕಳಿಗೆಲ್ಲ ರಜಾ ಟೈಮಲ್ಲೆಲ್ಲ ಏನಾದರೂ ತಿನ್ನೋದಕ್ಕೆ ಬೇಕು ಅಂದಾಗ ಈ ಥರದನ್ನು ಮಾಡ್ಕೊಳ್ಬೋದು. ಈಗ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಇದು ಸರಿಯಾಗಿ ಬೀಳುತ್ತೋ ಇಲ್ವೋ ಏನು ಅಂತ. ಈ ಥರ ಮಾಡೋದ್ರಿಂದ ನಿಮಗೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಸ್ವಲ್ಪ ಎಲ್ಲಾದರೂ ನೀರಾಯಿತು ಅಥವಾ ಹಾಗೇನಾದರೂ ಆಯಿತು ಅಂದರೆ ಹುಡಿಯನ್ನು ಹಾಕ್ಕೊಳ್ಬೋದು. ಅಥವಾ ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಸ್ಕೊಂಡ್ರೆ ಈ ಥರ ನೋಡಿ ಬೀಳಬೇಕದು ಕೆಳಗೆ. ಇನ್ನು ಕಾದ ಎಣ್ಣೆಯಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಉರಿಯನ್ನು ಇಟ್ಕೊಂಡು ಬೇಯಿಸ್ಕೊಳ್ಬೇಕು. 2 ಸೈಡು ಕೂಡ ನಿಮಗೆ ಅದು ನೊರೆ ಎಲ್ಲ ಬರುತ್ತಲ್ಲ, ಅದೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಜಸ್ಟ್ ಒಂದು 2-3 ನಿಮಿಷದಲ್ಲಿ ಇದನ್ನು ಹುರಿದು ತಗೊಳ್ಬೋದು. ಬೇಗನೆ ರೆಡಿಯಾಗೋಗುತ್ತೆ. ತುಂಬ ಕಡಿಮೆ ಪದಾರ್ಥಗಳು ಸಾಕು ಇದನ್ನು ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಸಿಹಿಯಾದ ಸೇವ್ ಅಂತ ಆಗುವಾಗ ಇದರಲ್ಲಿ ಜಸ್ಟ್ ಒಂದು ಸಕ್ಕರೆ ಪುಡಿಯನ್ನು ಮೇಲಿಂದ ಉದುರಿಸೋದಷ್ಟೇ, ಬೇರಿನ್ನೇನು ವಿಶೇಷ ಇಲ್ಲ. ಈಗ 2ನೇ ಸಲದ್ದನ್ನು ಮಾಡ್ಕೊಳ್ತಾ ಇದ್ದೀನಿ. ಬಹಳ ರುಚಿಯಾಗಿರುವಂಥದ್ದು ಒಂದು ಸ್ವೀಟ್ ಸೇವ್ ಇದು. ಡಿಫ್ರೆಂಟ್ ಆದಂತಹ ಟೇಸ್ಟ್ ಒಂದು ಸ್ವಲ್ಪ ಕೊಡುತ್ತೆ ಅಂತ ಹೇಳ್ಬೋದು. ಈಗ 3ನೇ ಸಲದ್ದನ್ನು ಕೂಡ ಮಾಡ್ತಾ ಇದ್ದೀನಿ. ಯಾರಾದರೂ ಸಡನ್ನಾಗಿ ಗೆಸ್ಟ್ ಎಲ್ಲ ಬರ್ತಾರೆ ಅಥವಾ ಏನಾದರೂ ತಿಂಡಿ ಇಲ್ಲ ಅಂತಂದಾಗ ಈ ಥರದ ಸ್ವೀಟನ್ನೆಲ್ಲ ಮಾಡ್ಕೊಳ್ಬೋದು. ಬರೀ ಒಂದು 1/4 ಗಂಟೆಯಲ್ಲೆಲ್ಲ ಈ ಥರದ ಸ್ವೀಟನ್ನು ರೆಡಿ ಮಾಡ್ಕೊಳ್ಬೋದು. ತುಂಬಾ ಸುಲಭ, ಮಾಡೋದು ಕೂಡ ಕಷ್ಟ ಇಲ್ಲ. ಈಗ ಮಾಡಿ ಇಟ್ಟಂತಹ ಸೇವನ್ನೆಲ್ಲ ನೋಡಿ ಈ ಥರ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಲೈಟಾಗಿ ಪ್ರೆಸ್ ಮಾಡಿ ನೋಡಿ, ಒಂದೊಂದೇ ಎಳೆಗಳನ್ನು ಬಿಡಿಯಾಗಿ ಮಾಡ್ಕೊಳ್ಬೇಕು. ಒಮ್ಮೆಲೆ ನಾವು ಪ್ರೆಸ್ ಮಾಡಿ ಇದನ್ನು ಕಟ್ ಮಾಡಿಕೊಂಡು ತೀರಾ ಸಣ್ಣ ಪೀಸಸ್ ಆಗಿ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ನೋಡಿ ಈ ಥರ ಬಿಡಿಯಾಗಿ ಸ್ವಲ್ಪ ಉದ್ದಕ್ಕೆ ಇರಬೇಕು. ಹಾಗೆ ಮಾಡಿಕೊಂಡಾಗ ಸ್ವೀಟ್ ಸೇವ್ ತುಂಬಾ ಚೆನ್ನಾಗಿ ತಿನ್ನೋದಕ್ಕೆ ಕೂಡ ಒಳ್ಳೆಯದಾಗುತ್ತೆ. ಈಗ ನೋಡ್ಬೋದು ಚೆನ್ನಾಗಿ ಇದನ್ನು ಬಿಡಿಯಾಗಿ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ಕೂಡ. ನೋಡಿ ಪ್ರತಿಯೊಂದು ಪೀಸ್ ಕೂಡ ಹೀಗೆ ಎಳೆಯಾಗಿ ಬರಬೇಕು. ಇನ್ನು ಸಕ್ಕರೆ ಪುಡಿಯನ್ನು ನಾನು ಆಗಲೇ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ಥರದ ಎಷ್ಟು ಕ್ವಾಂಟಿಟಿಯಲ್ಲಿ ಸೇವನ್ನು ಮಾಡಿರ್ತೀರೋ ಅಷ್ಟಕ್ಕೆ ಸರಿಯಾಗಿ ಸಕ್ಕರೆ ಪುಡಿಯನ್ನು ಕೂಡ ಮಾಡ್ಕೊಳ್ಬೇಕು. ನಾನಿಲ್ಲೊಂದು 5-6 ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಇನ್ನು ಮೇಲಿನಿಂದ ಈ ಥರ ಸ್ಪ್ರಿಂಕಲ್ ಮಾಡ್ಕೊಳ್ಬೇಕು. ಸಕ್ಕರೆ ಪುಡಿಯನ್ನು ಉದುರಿಸಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದನ್ನು ಪ್ರತಿಯೊಂದು ಸೇವಿಗೂ ಅದು ಸರಿಯಾಗಿ ಕೋಟಿಂಗ್ ಆಗೋ ಥರ ಹೀಗೆ ಮಾಡ್ಕೊಳ್ತಾ ಹೋಗಬೇಕು. ನಿಮಗೆಲ್ಲಾದರೂ ಕಡಿಮೆ ಆಯಿತು ಅಂತಂದರೆ ಮೇಲಿಂದ ವಾಪಸ್ ನೀವು ಸಕ್ಕರೆ ಪುಡಿಯನ್ನು ಉದುರಿಸ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಥರದ ವಿಧಾನದಲ್ಲಿ ಒಂದ್ಸಲಿ.
ಮಕ್ಕಳಿಗೆಲ್ಲ ಅಂತೂ ಬಹಳ ಇಷ್ಟವಾದಂತಹ ಇದು ಸ್ವೀಟ್ ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಕಮೆಂಟ್ ಮೂಲಕ ನನಗೆ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.